ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿಎಲ್ ವ್ಲಾಗ್ಸ್. ನಾನು ನಿಮ್ಮ ಚಂದನ. ಸೊ ಇವತ್ತು ಈವ್ನಿಂಗ್ ಸ್ನ್ಯಾಕ್ಸಿಗೆ ಇನ್ಸ್ಟ್ಯಾಂಟ್ ಆಗಿ ಟಕ್ ಟಕ್ ಅಂತ ಸೂಪರ್ ಆಗಿರೋ ಒಂದು ಸ್ನ್ಯಾಕ್ಸ್ ಮಾಡ್ಕೊಬೋದು. ತುಂಬ ಈಸಿಯಾಗಿ ಸಕ್ಕದಾಗಿರುತ್ತೆ. ಹಾಗಿದ್ರೆ ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ. ಮೊದಲಿಗೆ 1 ಕಪ್ ಸ್ವೀಟ್ ಕಾರ್ನ್ನ ತೊಗೊಂಡಿದ್ದೀವಿ. ಮುಸ್ಕಿನ ಜೋಳ ಇದ್ರೂ ತೊಗೊಳ್ಬೋದು ಅಥವಾ ಸ್ವೀಟ್ ಕಾರ್ನ್ ಇದ್ರೂ ತೊಗೊಬೋದು. ಅದನ್ನು ಬಿಡಿಸಿ ನೀಟಾಗಿ ವಾಶ್ ಮಾಡಿ ಅದನ್ನು ತರಿಯಾಗಿ ರುಬ್ಕೊಂಬರೋಣ. ಈ ಥರ ನಾವು ರುಬ್ಕೊಂಡು ಬರೋದ್ರಿಂದ ನಾವು ಇವಾಗ ಬೋಂಡಾ ಅಥವಾ ವಡೆ ಯಾವ್ದು ಮಾಡಿದ್ರು ಕೂಡ ಬಾಯಿಗೆ ಸಿಗ್ತಿರುತ್ತೆ ಕಾರ್ನ್. ಆವಾಗ ಟೇಸ್ಟ್ ಅಲ್ಟಿಮೇಟ್ ಆಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ, ಖಂಡಿತವಾಗೂ ಹೇಗಿತ್ತು ಅಂತ ತಿಳಿಸಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ. ನೋಡಿ, ಇವಾಗ ಒಂದು ಬೌಲಿಗೆ ಹಾಕೊತಾ ಇದೀವಿ ರುಬ್ಬಿರೋ ಇದನ್ನ ಮಿಶ್ರಣನ. ಹಾಗೆ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿನ ಹಾಕೊತಾ ಇದೀವಿ. ನೀವು ಈ ರೀತಿ ಕಟ್ ಮಾಡೋಕ್ಕಾಗಿಲ್ಲ ಅಂತಂದ್ರೆ ಉದ್ದಕ್ಕೆ ಕಟ್ ಮಾಡಿ ಕೂಡ ಹಾಕೊಬಹುದು. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಹಾಕೊತಾ ಇದೀವಿ. ನೀವಿಲ್ಲಿ ಚಿಲ್ಲಿ ಪೌಡರ್ನಾದ್ರೂ ಯೂಸ್ ಮಾಡ್ಬೋದು ಅಥವಾ ಒಣಗಿರೋ ಮೆಣಸಿನ್ಕಾಯಿ ಆದ್ರೂ ಯೂಸ್ ಮಾಡ್ಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಹಾಕೊತಾ ಇದೀವಿ. ಹಾಗೆ 1 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ತಗೊತಾ ಇದೀವಿ. ನೀವೇನಾದ್ರೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೀರಾ ಅಂತಂದರೆ ಸ್ವಲ್ಪ ಜಾಸ್ತಿ ತೊಗೊಬೋದು. ನಾವಿಲ್ಲಿ 1 ಕಪ್ ಕಾರ್ನ್ಗೆ 1 ಕಪ್ ಕಡಲೆ ಹಿಟ್ಟನ್ನು ತೊಗೊತಾ ಇದ್ದೀವಿ. ಹಾಗೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರುವಂತಹ ಕರಿಬೇವನ್ನು ಕೂಡ ತೊಗೊತಾ ಇದ್ದೀವಿ. ಇದು ಕಂಪ್ಲೀಟ್ಲಿ ಆಪ್ಷನಲ್, ನಿಮ್ಗೆ ಇಷ್ಟ ಆದರೆ ಹಾಕೊಬೋದು, ಇಲ್ಲಾಂದರೆ ಬಿಡ್ಬೋದು. ಹಾಗೆ ಜೀರಿಗೆ 1 ಟೇಬಲ್ ಸ್ಪೂನ್ ಅಷ್ಟು, ಇದ್ರ ಜೊತೆಗೆ ನೀವು ಓಂಕಾಳು ಕೂಡ ಹಾಕೊಬೋದು. ಹಾಗೆ ಇಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕೊತಾ ಇದ್ದೀವಿ. ಅಕ್ಕಿ ಹಿಟ್ಟು ಕಂಪಲ್ಸರಿ, ಯಾಕಂತಂದರೆ ಕ್ರಿಸ್ಪಿನೆಸ್ ಬರುತ್ತೆ. ಯೂಸ್ ಮಾಡೋದಾದರೆ ಸೋಡಾ ಯೂಸ್ ಮಾಡ್ಬೋದು, ಇಷ್ಟ ಇಲ್ಲ ಅಂತಂದರೆ ಸೋಡಾನ ಸ್ಕಿಪ್ ಮಾಡ್ಬೋದು. ಹಾಗೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಕಮ್ಮಿ ಆಯಿತು ಅಂತ ಅಂದರೆ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ಬೋದು. ಅಥವಾ ನೀವು ಹಸಿಮೆಣಸಿನ್ಕಾಯಿ ಒಣಗಿರೋ ಮೆಣಸಿನ್ಕಾಯಿ ಯೂಸ್ ಮಾಡ್ತಾ ಇಲ್ಲ ಅಂತ ಅಂದರೆ ಬರೀ ಚಿಲ್ಲಿ ಪೌಡರ್ನ ಯೂಸ್ ಕೂಡ ಮಾಡ್ಬೋದು. ಸೊ ಇಲ್ಲಿ ನಾವು ಅದನ್ನು ಡ್ರೈ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಯಾವುದೇ ರೀತಿ ನೀರನ್ನು ಹಾಕ್ಕೊಂಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಇನ್ ಕೇಸ್ ನೀರು ಬೇಕಂದರೆ ಮಾತ್ರ ನಾವು ಸ್ವಲ್ಪ ನೀರನ್ನು ಹಾಕೊಂಡು ಕಲ್ಸ್ಕೊತೀವಿ. ಇಲ್ಲಿ ಆಲ್ರೆಡಿ ಮಿಶ್ರಣ ಸ್ವಲ್ಪ ನೀರಾಗಿ ತರಿಯಾಗಿರೋದ್ರಿಂದ ನಾವು ನೀರು ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ ಕೇಸ್ ಬೇಕು ಅಂತಂದಾಗ ಸ್ವಲ್ಪ 1 ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕೊಂಡು ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ನಿಜವಾಗ್ಲೂ ಸಕ್ಕತ್ತಾಗಿರುತ್ತೆ ಈ ಸ್ನ್ಯಾಕ್ಸು. ಸಂಜೆಗೆ ಬಿಸಿ ಬಿಸಿ ಕಾಫಿ ಜೊತೆ ಈ ಸ್ನ್ಯಾಕ್ಸ್ನ ನೀವು ಮಾಡ್ಕೊಂಡು ತಿಂತಿದ್ರೆ ಈ ಟೇಸ್ಟ್ನ ಖಂಡಿತವಾಗ್ಲೂ ಮರೆಯಲ್ಲ. ನಿಮ್ಮ ಮನೇಲಿ ಏನಾದರೂ 1 ಜೋಳ ಇದ್ದರೆ ಅಥವಾ 1 ಕಪ್ ಜೋಳ ಇದ್ದರೆ ಸಾಕು, ಈಸಿಯಾಗಿ ಮಾಡ್ಕೊಂಬಿಡ್ಬೋದು ಈ ಬೋಂಡಾ ಅಥವಾ ವಡೆನ. ನೀವು ನಿಜವಾಗ್ಲೂ ಇಷ್ಟಪಡ್ತೀರಾ. ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ, ಯಾಕಂತಂದರೆ ನೀವು ಮಾಡೋ ಸಬ್ಸ್ಕ್ರೈಬ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ವ, ಈ ರೀತಿ ಕಲಿಸ್ಕೊಬೇಕಾಗತ್ತೆ. ಅಂದರೆ ನೀವು ಬೋಂಡದ ಹಿಟ್ಟು ಕಲಿಸ್ಕೊತೀರಲ್ವ, ಆ ರೀತಿ ಕಲಿಸ್ಕೊಂಡ್ರೆ ಸಾಕು, ಜಾಸ್ತಿ ನೀರು ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ, ನಾವು ಇಲ್ಲಿ ವಡೆ ಟೈಪ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀವಿ. ಕರೆಕ್ಟಾಗಿದೆ ಹದ, ಇಷ್ಟು ಕಲಿಸ್ಕೊಂಡ್ರೆ ಸಾಕು. ಇವಾಗ ಕಾದಿರೋ ಎಣ್ಣೆಗೆ ಇದನ್ನು ಯಾವ ಶೇಪಲ್ಲಾದರೂ ಬಿಟ್ಕೊಬೋದು. ನೀವು ಪಕೋಡ ಶೇಪಲ್ಲಾದರೂ ಬಿಟ್ಕೊಬೋದು, ಅಥವಾ ಬೋಂಡಾ ಶೇಪಲ್ಲಾದರೂ ಬಿಟ್ಕೊಬೋದು, ಅಥವಾ ವಡೆ ಟೈಪ್ ಮಾಡ್ಕೊಂಡಾದರೂ ಬಿಟ್ಕೋಬೋದು. ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸಿ. ಇನ್ ಕೇಸ್ ನೀವು ಎಣ್ಣೆ ಜಾಸ್ತಿ ಹಿಡಿಯುತ್ತೆ ಅಂತ ಫೀಲ್ ಆದರೆ ಎಣ್ಣೆ ಕಾದಿರೋ ಎಣ್ಣೆಗೆ 1 ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ ಆಮೇಲಿಂದ ನೀವು ಈ ಥರ ಬಿಡೋದ್ರಿಂದ ಜಾಸ್ತಿ ಎಣ್ಣೆ ಹೀರ್ಕೊಳಲ್ಲ, ಆಯಿತಾ. ಇದೊಂದು ಟಿಪ್ನ ನೀವು ಫಾಲೋ ಮಾಡ್ಕೊಬೋದು. ನೋಡಿ, ಇವಾಗ 2 ಸೈಡ್ ಡೀಪ್ ಫ್ರೈ ಮಾಡಿ ಚೆನ್ನಾಗಿ ಬೇಯಿಸ್ತಾ ಇದ್ದೀವಿ. ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಏನಾಗುತ್ತೆ ಅಂದರೆ ಮೇಲ್ಗಡೆ ಕಂಪ್ಲೀಟ್ ಬ್ಲ್ಯಾಕ್ ಆಗುತ್ತೆ, ಬಟ್ ಒಳಗಡೆ ಚೆನ್ನಾಗಿ ಬೆಂದಿರಲ್ಲ. ಸೊ ನೀವು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ನೋಡಿ, ಇವಾಗ ಸರ್ವ್ ಮಾಡಿ ತೋರಿಸ್ತಾ ಇದ್ದೀವಿ. ಹಾಗೆ ಅದ್ರ ಮೇಲೆ ಸ್ವಲ್ಪ ಕರಿಬೇವನ್ನು ಕೂಡ ಹಾಕಿ ತೋರಿಸ್ತಾ ಇದ್ದೀವಿ. ನಿಜವಾಗ್ಲೂ ಸಕ್ಕತ್ತಾಗಿತ್ತು. ಜೋಳದಿಂದ ಇಷ್ಟು ಚೆನ್ನಾಗಿರೋ ರೆಸಿಪಿ ಮಾಡ್ಕೊಬೋದು ಅಂತ ಗೊತ್ತಾಯ್ತಲ್ವ. ಸೊ ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.